ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡಲು ಗಿಫ್ಟ್ ಕೂಡ ರೆಡಿ ಇದೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಎಷ್ಟೊತ್ತಿಗೆ ಆಗಮಿಸಲಿದ್ದಾರೆ, ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ, ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಾಮಕೃಷ್ಣ ಆಶ್ರಮಕ್ಕೆ ನಮೋ ಭೇಟಿ, ವಿವೇಕಾನಂದ ಸ್ಮಾರಕ ಉದ್ಘಾಟಿಸಲಿರುವ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೈಸೂರಿಗೆ ಬರ್ತಿದ್ದಾರೆ. ಮಧ್ಯಾಹ್ನ 2:55ಕ್ಕೆ ವಿಶೇಷ ವಿಮಾನದ ಮೂಲಕ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಮೋದಿ ಆಗಮಿಸಲಿದ್ದು, ವಿಶೇಷ ಹೆಲಿಕಾಪ್ಟರ್ನಲ್ಲಿ ಓವಲ್ ಮೈದಾನಕ್ಕೆ ತೆರಳಲಿದ್ದಾರೆ. ಮಧ್ಯಾಹ್ನ 3:25ಕ್ಕೆ ಓವಲ್ ಮೈದಾನದಿಂದ ರಸ್ತೆಯ ಮೂಲಕ ವಿವೇಕ ಸ್ಮಾರಕಕ್ಕೆ ಭೇಟಿ ನೀಡಲಿದ್ದು, ರಾಮಕೃಷ್ಣ ಆಶ್ರಮಕ್ಕೆ ತೆರಳಿ 5 ನಿಮಿಷ ಧ್ಯಾನ ಮಾಡಲಿದ್ದಾರೆ. ಮಧ್ಯಾಹ್ನ 3:30ರಿಂದ 5:15ರವರೆಗೆ ರಾಮಕೃಷ್ಣ ಆಶ್ರಮದ ಶಾಲೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ 5:55ಕ್ಕೆ ಮೈಸೂರು ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಹೋಗಲಿದ್ದಾರೆ. ವಿವೇಕ ಸ್ಮಾರಕ ಉದ್ಘಾಟನೆ ನನ್ನ ಸೌಭಾಗ್ಯ. ಮೈಸೂರು ಭೇಟಿ ಬಗ್ಗೆ ಮೋದಿ ಟ್ವೀಟ್. ಮೈಸೂರು ಭೇಟಿ ಬಗ್ಗೆ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿದ್ದೇನೆ. ಇದು 1892ರಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ನೀಡಿದ್ದ ಐತಿಹಾಸಿಕ ಭೇಟಿಯ ನೆನಪಿನಲ್ಲಿ ನಿರ್ಮಾಣಗೊಂಡಿದೆ. ನಮ್ಮ ಯುವ ಜನತೆಯನ್ನ ಸಬಲೀಕರಣಗೊಳಿಸುವಲ್ಲಿ ಹಾಗೂ ಸ್ವಾಮಿ ವಿವೇಕಾನಂದರ ಉದಾತ್ತ ಚಿಂತನೆಗಳನ್ನು ಪ್ರಚಾರಪಡಿಸುವಲ್ಲಿ ಇದು ಮುಂಚೂಣಿಯಲ್ಲಿ ಇರಲಿದೆ. ಈ ಸ್ಮಾರಕ ಉದ್ಘಾಟನೆಗೆ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ಮೋದಿ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ನಮ್ಮ ದೇಶ ಪರ್ಯಟನೆಯ ಭಾಗವಾಗಿ 1892ರ ನವೆಂಬರ್ನಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಆಗಮಿಸಿದ್ರು. ಮೈಸೂರು ಸಂಸ್ಥಾನದ ದಿವಾನರಾದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಆಹ್ವಾನದ ಮೇರೆಗೆ ಬಂದಿದ್ದಂತ ಅವರು ಮಹಾರಾಜ ಚಾಮರಾಜ ಒಡೆಯರ್ ಅವರನ್ನ ಭೇಟಿಯಾಗಿ ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚೆ ನಡೆಸಿದ್ರು. ಮೈಸೂರಿನಲ್ಲಿ ಸುಮಾರು 2ರಿಂದ 3 ವಾರಗಳ ಕಾಲ ನಿರಂಜನ ಮಠ, ದಿವಾನರ ನಿವಾಸ ಹಾಗೂ ಅರಮನೆಯಲ್ಲಿ ಅತಿಥಿಯಾಗಿ ನೆಲೆಸಿದ್ರು. ಇದೇ ಐತಿಹಾಸಿಕ ಭೇಟಿಯ ನೆನಪಿಗಾಗಿ ಈಗ ಸ್ಮಾರಕ ನಿರ್ಮಾಣವಾಗಿದ್ದು, ಇಲ್ಲಿಂದಲೇ ಅವರು ಕನ್ಯಾಕುಮಾರಿಗೆ ತೆರಳಿ 1893ರ ಪ್ರಸಿದ್ಧ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ರು. ಇದೀಗ ಇದರ ನೆನಪಿಗಾಗಿ ಸ್ಮಾರಕ ಉದ್ಘಾಟನೆಗೊಳ್ತಾ ಇದೆ. ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಆಗಸ್ಟ್ 1ನೇ ತಾರೀಕಿಗೆ ಅದನ್ನು ಉದ್ಘಾಟಿಸಲಿದ್ದಾರೆ. ಆ ದಿವಸ ಮಧ್ಯಾಹ್ನ 3:30ಕ್ಕೆ ಅವರು ವಿವೇಕ ಸ್ಮಾರಕಕ್ಕೆ ಆಗಮಿಸಿ ಅದನ್ನು ಉದ್ಘಾಟಿಸಿ ಅಲ್ಲಿಯ ಶಿವ ದೇವಸ್ಥಾನ, ಅಲ್ಲಿ ಸ್ವಾಮಿ ವಿವೇಕಾನಂದರು ತಂಗಿದ್ದ ಜಾಗ, ಅಲ್ಲಿಯ ಆಂಫಿ ಥಿಯೇಟರ್ ಇದನ್ನೆಲ್ಲವನ್ನು ವೀಕ್ಷಿಸಿ ಆಮೇಲೆ ಮೈಸೂರಿನ ರಾಮಕೃಷ್ಣಾಶ್ರಮಕ್ಕೆ ಬರಲಿರುವವರು. ಮೋದಿಗಾಗಿ ಏಕಶಿಲಾ ವಿವೇಕ ಮೂರ್ತಿ ಗಿಫ್ಟ್. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ಮೂರ್ತಿ. ಇನ್ನು ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆಗೆ ಆಗಮಿಸಲಿರುವ ಪ್ರಧಾನಿ ಮೋದಿ ಅವರಿಗೆ ದೇಶಾದ್ಯಂತ ಖ್ಯಾತಿ ಪಡೆದಿರುವ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ಸ್ವಾಮಿ ವಿವೇಕಾನಂದರ ಏಕಶಿಲಾ ಮೂರ್ತಿಯನ್ನ ಗೌರವ ಪೂರ್ವಕವಾಗಿ ನೀಡಲಾಗುತ್ತೆ. ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ ಮೆಮೋರಿಯಲ್ ಮಾದರಿಯಲ್ಲಿ ವಿಯೆಟ್ನಾಂ ಮಾರ್ಬಲ್ ಬಳಸಿ ಕೇವಲ 15 ದಿನಗಳಲ್ಲಿ ಈ ಸುಂದರ ಶಿಲ್ಪವನ್ನ ಕೆತ್ತಲಾಗಿದೆ. ಪ್ರಧಾನಿಯವರು ಸುಲಭವಾಗಿ ಕೈಯಲ್ಲಿ ಹಿಡಿಯುವಂತೆ 8.5 kg ತೂಕ ಹಾಗೂ 1.5 ಅಡಿ ಎತ್ತರದಲ್ಲಿ ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಪ್ರಧಾನಮಂತ್ರಿಗಳು ನಮ್ಮ ಮೈಸೂರಿಗೆ ಬರ್ತಾ ಇದ್ದಾರೆ ಅಂದಾಗ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ನಾನೇ ಕೊಡ್ತೀನಿ ಸ್ವಾಮೀಜಿ ಅಂತ. ಅವರು ಆಯ್ತು ಅರುಣ್ ಅಂತೇಳಿ ಒಂದು ಮಾಡಿ ಅಂತ ಹೇಳಿ ಒಂದು ಕೊಟ್ಟರು. ನಂತರದಲ್ಲಿ ಅವರು ಅರುಣ್ ಕಲ್ಲಂಗಾದರೆ ತೂಕ ಆಗ್ಬಿಡುತ್ತಲ್ವಪ್ಪ ಅಂತಂದರು. 10 kg ಒಳಗೆ ಬರೋಂಗೆ ಮಾಡಿ, ಯಾಕಂದರೆ ಪ್ರಧಾನಮಂತ್ರಿಗಳು ಇಟ್ಕೊಳ್ಳೋ ಹಾಗಿರಲಿ ಅಂತ ಹೇಳಿದ್ರು. ಅದರಿಂದ ನಾವು ಸುಮಾರು 18 ಇಂಚು ಎತ್ತರದ ಇದು ಅಮೃತಶಿಲೆ ಅಂತ ಹೇಳ್ತೀವಿ, ಮಾರ್ಬಲ್. ಸೊ ಈ ಮಾರ್ಬಲ್ ಕಲ್ಲಿನಲ್ಲಿ ಇದು ಸಾಮಾನ್ಯವಾಗಿ ವಿಯೆಟ್ನಾಂ ಮಾರ್ಬಲ್ ಅಂತ ಹೇಳ್ತೀವಿ. ಇದು ಎಲ್ಲೂ ಸಹ ಒಂದು ಕಪ್ಪು ಚುಕ್ಕಿ ಇರೋದಿಲ್ಲ ಅಂತಹ ಕಲ್ಲು. ಸೊ ಇದನ್ನು ನಾವು ಬಳಸಿ ಒಂದು 18 ಇಂಚ್ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಿದ್ದೀವಿ. ಈಗ ಸರಿ ಸುಮಾರು ಒಂದು 8.5 kg ಬಂದಿದೆ ಈಗ ಫಿನಿಶ್ ಆದಮೇಲೆ. ಸೊ ನಮ್ಮ ಟಾರ್ಗೆಟ್ ಇದ್ದಿದ್ದು 10 kg ಒಳಗೆ ಮಾಡಬೇಕು ಅಂತ. ಆ ವಿಷಯವಾಗಿ ಸ್ವಾಮೀಜಿಯವರ ಆದೇಶದಂತೆ ಇದು 8.5 kg ಒಳಗೆ ಮಾಡಿದ್ದೀವಿ. ಇನ್ನೂ ಕಡಿಮೆ ಇಳಿಸ್ತೀರಾ? ಇಲ್ಲ, ಎಷ್ಟು 8 kg ಆಗ್ಬೋದು. ಇನ್ನೊಂದು ಚೂರು ಫಿನಿಶಿಂಗ್ ಇದೆ, ಒಂದು ಅರ್ಧ kg ಕಮ್ಮಿ ಆಗ್ಬೋದು ಅನ್ಸುತ್ತೆ. ಸುಮಾರು ಇದೊಂದು 15 ದಿವಸ ತೆಗೆದುಕೊಂಡ್ವಿ ಇದನ್ನು ಮಾಡಲಿಕ್ಕೆ. ನಾವು ಹಿಂದೆ ನೋಡಿದ್ವಿ, ಸುಭಾಷ್ ಚಂದ್ರ ಬೋಸ್ ಕೂಡ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಇನ್ಯಾವ ಕೊಟ್ಟಿದ್ದೀರಿ ನೀವು ಪ್ರಧಾನಮಂತ್ರಿಗಳಿಗೆ? ನನಗೆ 2022ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಮಾಡೋದಕ್ಕೆ ಸಿಕ್ಕಿತ್ತು ಅವಕಾಶ. ಅದನ್ನು ಪ್ರಧಾನಮಂತ್ರಿ ಅವರಿಗೆ ನಾವು ಉಡುಗೊರೆಯಾಗಿ ಕೊಟ್ಟಿದ್ವಿ.
ಸಾಮಾನ್ಯವಾಗಿ ಯಾವುದೇ ಉಡುಗೊರೆಯನ್ನು ಸಹ ಪ್ರಧಾನಮಂತ್ರಿಗಳು ಅವ್ರು ಇಟ್ಕೊಳ್ಳೋದಿಲ್ಲ. ಅದನ್ನ ಆಕ್ಷನ್‌ಗೆ ಮಾಡ್ತಾರೆ. ಆಕ್ಷನ್ ಮಾಡಿ ಅದರ ಬಂದ ಹಣದಲ್ಲಿ ನಮ್ಮ ಗಂಗೆಯ ಒಂದು ಶುದ್ಧತೆಗಾಗಿ ಇದನ್ನು ಉಪಯೋಗಿಸ್ತಾರೆ. ಆ ರೀತಿಯಲ್ಲಿ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಹಾಗೆ ಒಂದು ಆಕ್ಷನಲ್ಲಿ ಒಳ್ಳೆಯ ಮೊತ್ತಕ್ಕೆ ಹೋಗಿತ್ತು. ಆ, ಮತ್ತೊಮ್ಮೆ ನಮ್ಮ ದೇಶದ ಏನಂತ ಹೇಳ್ಬೋದು, ಆ, ಆ, ಯುವಕರ ಒಂದು ಆಶಾಕಿರಣ ನಮ್ಮ ವಿವೇಕಾನಂದರ ಪ್ರತಿಮೆ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಇದುವೇ ಒಂದು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗ್ತಾ ಇದೆ. ಈ ಅವಕಾಶ ಕೊಟ್ಟ ನಮ್ಮ ಆಶ್ರಮದವ್ರಿಗೂ ನಾನು ದೊಡ್ಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಒಟ್ಟಾರೆ ಪ್ರಧಾನಿ ಮೋದಿ ಮೈಸೂರಿಗೆ ಭೇಟಿ ನೀಡ್ತಾ ಇದ್ದು ಸ್ವಾಗತ ಕೋರೋದಕ್ಕೆ ಸಿಎಂ ಡಿಕೆ ಕೂಡ ಮೈಸೂರಿಗೆ ತೆರಳಲಿದ್ದಾರೆ. ಮೋದಿ ಭೇಟಿ ಹಿನ್ನೆಲೆ ಮೈಸೂರಿನಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.